ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಿ ಬನ್ನಿಹಟ್ಟಿಯಲ್ಲಿ ಮುಖಂಡರ ಸುದ್ದಿಗೋಷ್ಠಿ. ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಂಗಪ್ಪ, ಟಿಎಂ ಮಹೇಶ್, ವಿರುಪನಗೌಡ ಹಾಗೂ ಕೆಂಚಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ಸಂಡೂರಿನ ಜನಪ್ರಿಯ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಬಲವಾದ ಆಗ್ರಹ ವ್ಯಕ್ತಪಡಿಸಿದರು. ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಕ್ಷೇತ್ರದ ಅಭಿವೃದ್ಧಿ, ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಜನಪರ ಯೋಜನೆಗಳ ಅನುಷ್ಠಾನದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ್ದು, ಸಾರ್ವಜನಿಕರ ಸಮಸ್ಯೆಗಳಿಗೆ ತಾಯಿಯಂತೆ ಸ್ಪಂದಿಸುವ ಜನನಾಯಕಿ ಎಂದು ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರಿಗೆ ಸಚಿವ ಸ್ಥಾನ ನೀಡಿದರೆ ಸಂಡೂರು ಕ್ಷೇತ್ರ ಸೇರಿದಂತೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಇನ್ನಷ್ಟು ವೇಗ ಸಿಗಲಿದ್ದು, ಜನಪರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಅವಕಾಶವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರು ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಿ ಸಂಡೂರು ಕ್ಷೇತ್ರದ ಜನರ ಆಶಯವನ್ನ ಈಡೇರಿಸಬೇಕೆಂದು ಕಳಕಳಿಯ ಮನವಿ ಮಾಡಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಾವು ಸಂಡೂರು ತಾಲೂಕು ಬನ್ನಿಹಟ್ಟಿ ಗ್ರಾಮ, ಟಿಎಂ ಮಹೇಶ್ ಅಂತ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಂಡೂರು ತಾಲೂಕಿನ ಶಾಸಕಿಯಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡರಲ್ಲಿ ನಮ್ಮದೊಂದು ಮನವಿ. ನಾವು ಸಂಡೂರು ಕ್ಷೇತ್ರದ ಶಾಸಕಿಯಾದಂಥ ಅನ್ನಪೂರ್ಣ ತುಕಾರಾಂ ಅವರಿಗೆ ಯಾತಕ್ಕಾಗಿ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಒತ್ತಡ ಏರ್ತಾ ಇದೀವಿ ಅಂದರೆ, ನಮ್ಮ ಸಂಡೂರಿನ ತುಕಾರಾಂ ಸಾರು ಮಾನ್ಯ ಸಂಸದರು ಬಹಳ ರಸ್ತೆಗಳನ್ನು, ಶಾಲೆಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅಕ್ಕನ ಸಮಾನರಾಗಿರತಕ್ಕಂಥ ಅನ್ನಪೂರ್ಣ ತುಕಾರಾಂ ಅಕ್ಕನವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಸಂಡೂರು ತಾಲೂಕು ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ಒಳ್ಳೆಯ ಕೆಲಸ ಮಾಡ್ತಾರ, ವಿದ್ಯಾವಂತರದರ, ಬುದ್ಧಿವಂತರದರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶ್ರೀ ರಾಹುಲ್ ಗಾಂಧಿ ಸಾರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ರಾಜ್ಯದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬಹಳ ಒತ್ತಡ ಇರ್ತಾ ಇದ್ದೀವಿ. ತಾವು ದಯವಿಟ್ಟು ನಮ್ಮ ಶಾಸಕರು ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರು ಲೇಡಿ ಕೋಟಾದಲ್ಲಿ ಎಸ್ಟಿ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ. ಆ ಲೇಡಿ ಕೋಟಾದಲ್ಲಿ ತಾವು ದಯವಿಟ್ಟು ನಮ್ಮ ಸಂಡೂರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಮುಂದೆ ರಾಜ್ಯಾದ್ಯಂತ ಅಭಿವೃದ್ಧಿ ಮಾಡ್ತಾರ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿದೆ. ಆ ಒಂದು ವಿಷಯಕ್ಕೆ ನೀವು ಹಿಂದೆ ಇದೇ ವಿಷಯ ತೆಗೆದುಕೊಂಡು ನೋಡಿರಿ, ಇಡೀ ಬಳ್ಳಾರಿ ಜಿಲ್ಲೆಯೊಳಗಡೆ ನಮ್ಮ ಸಂಡೂರು ಕ್ಷೇತ್ರ ಒಂದೇ ಕಾಂಗ್ರೆಸ್ ಪಾರ್ಟಿ ಗೆದ್ದಿದ್ದಿಲ್ಲ. ಆದ ಕಾರಣ ತುಕಾರಾಂ ಸಾರ್ ಅವರು ಗೆದ್ದಿದ್ರು. ಆದ ಕಾರಣ ನಿಷ್ಠಾವಂತ ಕಾರ್ಯಕರ್ತರಿಗೆ, ನಿಷ್ಠಾವಂತ ಇವರಿಗೆ ಬಟ್ ನೀವು ಸಚಿವ ಸ್ಥಾನ ಕೊಟ್ಟು ಅವರನ್ನು ಬರೀ ತಾಲೂಕು ಮಟ್ಟದಲ್ಲಿ ಅಲ್ಲ, ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ಇಡೀ ರಾಜ್ಯಾದ್ಯಂತ ಅವರ ಅವರ ಏಳಿಗೆಯನ್ನು ನೀವು ತೋರಿಸ್ಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ದಯವಿಟ್ಟು ಕೈ ಮುಗಿದು ಸಚಿವ ಸ್ಥಾನ ಕೊಡಬೇಕಂತ ಕೇಳ್ಕೊಳ್ತೀನಿ. ರಂಗಪ್ಪ ಬನ್ನಿಹಟ್ಟಿ. ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ನಮ್ಮ ಸಂಡೂರು ತಾಲೂಕಿನ ಶಾಸಕರಾದ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಮನವಿಗೋಸ್ಕರ ಇದು ಮಾಡ್ತಾ ಇರೋದು. ಯಾಕೆ ಅಕ್ಕವ್ರಿಗೆ ಕೊಡ್ಬೇಕಂದ್ರೆ, ಸುಮಾರು ಇಲ್ಲಿ ಮಹಿಳಾ ಕೋಟಾನೇ ನಮ್ಮ ಸಂಡೂರು ತಾಲೂಕಲ್ಲಿ ಆಗಿರಲಿಲ್ಲ. ಇವತ್ತು ಮಹಿಳೆ ಶಾಸಕರಾಗಿ ಅಕ್ಕ ಆಗಿದ್ದಾರೆ. ಹಂಗಾಗಿ ಅಕ್ಕವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಇಡೀ 20-25 ವರ್ಷದಿಂದ ಸಂತೋಷ್ ದಣೆ ಆಗಿರ್ಬೋದು, ತುಕಾರಾಂ ಸಾರು ಕೂಡ ಸೇರಿದಂತೆ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿರುತ್ತಾರೆ. ಶಾಲೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳು ಆಗಿರ್ಬೋದು, ಬಹಳಷ್ಟು ಅಭಿವೃದ್ಧಿ ನಮ್ಮ ಸಂಡೂರು ತಾಲೂಕಿಗೆ ಮಾಡಿದ್ದಾರೆ.
ಅದೇ ರೀತಿ ಇವಾಗ ಸಾರು ಕೂಡ MP ಆಗಿ ಬಳ್ಳಾರಿಯಾದ್ಯಂತ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಮಹಿಳಾ ಕೋಟಾದಲ್ಲಿ ಅಕ್ಕನಿಗೆ ಕೊಟ್ಟಲ್ಲಿ ನಮ್ಮ ಸಂಡೂರು ತಾಲೂಕು ಅಲ್ಲದೆ ಜಿಲ್ಲಾ ಅಲ್ಲದೆ ರಾಜ್ಯಾದ್ಯಂತ ಕೂಡ ಅವರು ಅಭಿವೃದ್ಧಿ ಮಾಡೋವಂಥ ಒಂದು ಚೈತನ್ಯ ಅವ್ರ ಹತ್ರ ಇದೆ ಅಂತ ಭಾವಿಸ್ಕೊಂಡು ನಮಗೆಲ್ಲ ಹೈಕಮಾಂಡರು ನಾಯಕರುಗಳಿಗೆ ಸಾರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಅಕ್ಕವರಿಗೆ ಮಹಿಳಾ ಕೂಟದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಮನವಿ ಮಾಡ್ಕೊತೀವಿ ಅಂತೇಳಿ. ಅನ್ನಪೂರ್ಣ ತುಕಾರಾಮ್ ಅವ್ರ ಸಾರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕಂದ್ರೆ, ತುಕಾರಾಮ್ ಸಾರ್ ಅವರು ಈಗ 4 ಬಾರಿ ಶಾಸಕರಾದ್ರು. 4 ಬಾರಿ ಶಾಸಕರಾಗಿ ಆ ಶಾಸಕರ ಸ್ಥಾನ ಅವರು ಕೊಡೋಕೆ ಇಷ್ಟ ಇದ್ದಿಲ್ಲ. ಹೈಕಮಾಂಡ್ ಹೇಳ್ತು, ಅವ್ರು ನಿನ್ ಮೇಲೆ ಗೌರವ ಇದೆ, ಜನಗಳು ನಿನ್ ಮೇಲೆ ಒಲವು ಇದೆ, ನೀನು ಬಿಡು, ನೀನು MP ನಿನ್ನ ಗೆಲ್ಲಿಸ್ತೀವಿ, ನೀವು ಸೀಟ್ ಕೊಡೋದಕ್ಕೆ ಅವ್ರ ಮನೆಯವರಿಗೆ ನಿನ್ ಮೇಲೆ ಒಲವರು ಯಾರಿಗೆ ಕೊಡೋದು ಇಷ್ಟ ಇಲ್ಲದಕ್ಕೆ MP ಮೇಡಮ್ ಅವರಿಗೆ ಕೊಟ್ಟರು ತುಕಾರಾಮ್ ಸರ್. ಅವಾಗ ಏನಾಯ್ತು, ತುಕಾರಾಮ್ ಸರ್ ಅವರು ಗೆಲ್ಸ್ಕೊಂಬಂದ್ರಿ ಜನ 25 ಸಾರಿ ಗೆಲ್ಬೇಕಂದ್ರೆ ಸುಮ್ಮನೆ ಅಲ್ರಿ. ಇದು ಅವಳಿ ಜಿಲ್ಲೆ ಆಗಿರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ರ ಒಳ್ಳೇದು. ಹೆಣ್ಮಕ್ಳು ಸಬಲೀಕರಣ ಆಗ್ಬೇಕಂತಾರೆ. ಹೆಣ್ಮಕ್ಳು ಸಬಲೀಕರಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಸಚಿವ ಸ್ಥಾನ ಕೊಡ್ಬೇಕು. ನಮ್ಮ ಸಂಡೂರು ತಾಲೂಕು ಹಿಂದುಳಿದ ತಾಲೂಕು ಅಂತ ಹೇಳ್ತಾರ್ರಿ. ನಮ್ಮ ಹಿಂದುಳಿದ ತಾಲೂಕಿನ ಗಾಂಧೀಜಿಲಿದ್ದನ ಹೇಳ್ತಾ ಇದಾರೆ ಹಿಂದುಳಿದ ತಾಲೂಕು ಅಂತ ಹೇಳಿ. ಇವಾಗ ಹಿಂದುಳಿದ ತಾಲೂಕು ನಮ್ಗೆ ಇದು ಸರಿಪಡಿಸಬೇಕಾದ್ರೆ ಸಚಿವ ಸ್ಥಾನ ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು. ನಮ್ಮ ತುಕಾರಾಮ್ ಸಾಹೇಬರಾಗಿರ್ಬೋದು, ನಾವು ಯಾವುದೇ ಕೆಲಸ ಅವ್ರಿಗೆ ಹೇಳಿಲ್ಲ, ಇದು ಮಾಡ್ಬೇಕು ಸರ್. ಅವ್ರಿಗೆಲ್ಲ ಅರ್ಥ ಆಗ್ತಾ ಇದೆ. ಇಲ್ಲಿ ಮೈಂಡ್ ಬರ್ತಾ ಇದ್ರು, ಬನ್ನಿಟ್ಟಿಲಿದ್ದ ಇದು ತಾರಾನಾಗರ ಬನ್ನಿಟ್ಟಿ ಬರ್ಬೇಕಾರ ಈ ಹಳ್ಳ ಬಂತು, ಇದೇನಿದು ಅಂತಿದ್ರು ಅವರು. ಈ ಹಳದ ನೀರಲ್ಲಿ ತಂತಿದ್ರು. ಇವಾಗೆಲ್ಲ ಕ್ಲೀನ್ ಮಾಡಿ ನೋಡ್ರಿ, ಇಷ್ಟು ನೀರು ಕಾಣ್ತಿದ್ರೆ ಅಲ್ಲಿ ತಿಳಿವು ಪಡ್ತಿದ್ರೆ ನೀರು. ಹೆಣ್ಮಕ್ಳು ಬಟ್ಟೆ ವಾಶ್ ಮಾಡಬಹುದಾಗಿತ್ತು, ಮಾಡಕ್ಕೆ ಎಷ್ಟು ಅನುಕೂಲ ಆಯ್ತು. ಇಲ್ಲಿ ಚಿಕ್ಕ ಡ್ಯಾಮ್ ಕಟ್ಟಿದ್ರು, ಈಗ ಸಚಿವ ಸ್ಥಾನ ಯಾರಿಗೆ ಕೊಡ್ಬೇಕಂತ? ಸಚಿವ ಸ್ಥಾನ ಅನ್ನಪೂರ್ಣ ಮೇಡಮ್ ಅವರಿಗೆ ಕೊಡ್ಬೇಕು. ಯಾಕೆ ಅನ್ನಪೂರ್ಣ ಮೇಡಮ್ ಅವ್ರಿಗೆ ಕೊಡ್ಬೇಕು? ಇಲ್ಲಿ ತುಕಾರಾಮ್ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಆಯ್ತು, ಒಬ್ಬ ಮನುಷ್ಯನ ಹೋದ್ರು ಕೂಡ ಅವ್ರನ್ನ ಕರೆದು ಕುಂದಿರಿಸಿ ಮಾತಾಡಿಸ್ತಾ ಅಂತ ವ್ಯಕ್ತಿ ಅಂದ್ರೆ ಇವತ್ತು ತುಕಾರಾಮ್ ಸಾರು. ಮತ್ತೆ ಬೇರೆ ಯಾರಲ್ರಿ, ನಾವು ನೋಡಿದ್ವಿ ಸಂತೋಷ್ ಲಾಡ್ ಸಾಹೇಬ್ರಲ್ಲಿ ಈ ತುಕಾರಾಮ್ ಸಾಹೇಬ್ರೆ ಅವರು ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಯಾವುದೇ ಕಾರಣಕ್ಕೂ ಇದು ಅವಳಿ ಜಿಲ್ಲೆ ಆಗಿರೋದ್ರಿಂದ, ಇದು ಅತಿ ಹೆಚ್ಚು ಟ್ಯಾಕ್ಸ್ ಹೋಗೋದ್ರಿಂದ, ನಮ್ಮ ಗಣಿ ಬಾಧಿತ ಪ್ರದೇಶ ಆಗಿರೋದ್ರಿಂದ ನಮ್ಮ ಇಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. DK ಶಿವಕುಮಾರ್ ಸರ್ ಅವ್ರಿಗೆ ಕೈ ಮುಗಿತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಿಗೂ ಕೈ ಮುಗಿತಿ ಕೇಳ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ಮಹಿಳಾ ಮೀಸಾ ಕೋಟಾದಲ್ಲಿ ಇವ್ರಿಗೆ ಕೊಡಬೇಕು. ಇಲ್ಲಿ ಸಂಡೂರು ತಾಲೂಕಿನಲ್ಲಿ ಇಲ್ಲ, ಗೋರ್ಪಡೆ ಕಾಲದಲ್ಲಿ ಇಲ್ಲಿ ಯಾರಿಲ್ಲ. ಇವಾಗ ಹೆಣ್ಮಕ್ಳು ಈ ಮೇಡಮ್ ಅವ್ರಿಗೆ ಕೊಟ್ರೆ ಅನುಕೂಲ ಆಗ್ತದೆ, ನಮ್ಗೆ ಇನ್ನೂ ಅಭಿವೃದ್ಧಿ ಮಾಡಕ್ಕೆ ಹೆಚ್ಚು ಅಭಿವೃದ್ಧಿ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ 2 ಮಾತುಗಳು. ವೆಂಕಟಪ್ಪ ಅಂತ ಬನ್ನಿ. ನಮಗೆ MP ಸಾರು ನಮ್ಮ ನಾರಿಹಳ್ಳ ಡ್ಯಾಮಿನಿಂದ ದರ್ಜಿಕೆರೆವರೆಗೆ ನಾವು ಯಾರು ಇಲ್ಲಿಂದ ಲೆಟರ್ ಕೊಟ್ಟಿಲ್ಲ. ಸ್ವಂತ ಸಾಹಿತ್ಯವಾಗಿ ಆತನ ಮನೋಕ್ತಿಯಾಗಿ ಅದನ್ನು ಕ್ಲೀನ್ ಮಾಡ್ತಿಲ್ಲ. ನಾವು ಭಾಳ ಹೆಮ್ಮೆಯಾಗಿಬಿಡ್ತು. ಆ ಕೆಲಸ ನಮ್ಗೆ ಭಾಳ ಒಪ್ಪಿಗೆ ಆಗೈತೆ. ಅವಾಗ ನಾವು ಹುಡುಗರದ ಕಾಲದಲ್ಲಿದ್ದೇ ಗಿಡ ಬೆಳೆದಿದ್ವು. ಈಗ ಒಂದು ಗಿಡ ಇಲ್ಲ, ಅಲ್ಲಿ ಹಂದಿ ಆಮೇಲೆ ಕಳ್ಳಿ ಅತ್ಯಂತ ವಾಸವಾಗ್ತಿದ್ವು. ಹೆಣ್ಮಕ್ಳು ಹೋಗಕ್ಕೆ ಭಾಳ ಕಷ್ಟ ಇತ್ತು. ಅಂಥದನ್ನ ಮಾಡಿರೋದಕ್ಕಾಗಿ ನಮಗೆ ಈ ಕೋಟದಲ್ಲಿ ST ಕೋಟ 2008ರಲ್ಲಿದ್ದ MLA ಆದವು, ಮತ್ತು ಆಮೇಲೆ ಈಗ MP ಆದ. ಆಮೇಲೆ ಅನ್ನಪೂರ್ಣ ಅಕ್ಕನವರಿಗೆ ಸಚಿವ ಸ್ಥಾನ ಕೊಡಬೇಕು. ಇಲ್ಲಿ ನಮಗೆ ಭಾಳ ಹೆಲ್ಪ್ ಆಗ್ತತೆ, ಜನಗಳಿಗೆ ಒಳ್ಳೇದಾಗ್ತತೆ. ಹೆಣ್ಮಕ್ಳು ಭಾಳ ಇಷ್ಟ ಇದ್ದಾರೆ ಆಯಮ್ಮನ ಮೇಲೆ. ಅದಕ್ಕಾಗಿ ನಮ್ಮ ಹೈಕಮಾಂಡು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಮತ್ತು ಎಲ್ಲ ಅಧಿಕಾರಿಗಳು ನಮಗೆ ಸಚಿವ ಸ್ಥಾನ ಕೊಡಬೇಕಂತ ಕೇಳ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.